ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಧಶ್ರೀಶ ಶ್ರೀನಿವಾಸಃ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯಃ ಶ್ರೀಮಾನು ಲೋಕತ್ರಯಾಶ್ರಯಃ. ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಇಲ್ಲಿ ಹೇಳುವಂತಹ ರಾಶಿಯವರು ಗುರುಪೂರ್ಣಿಮೆಯ ದಿವಸ ಗುರುಗಳ ಆರಾಧನೆಯನ್ನು ಮಾಡೋದರಿಂದ ಅದ್ಭುತವಾದ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ತಾರೆ. ಅಂತಹ ರಾಶಿಯವರು ಯಾರು ಅಂದರೆ ಮುಖ್ಯವಾಗಿ ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯವರು ಮತ್ತು ಸಿಂಹ ರಾಶಿಯವರು ಗುರುಪೂರ್ಣಿಮೆಯ ದಿವಸ ಗುರುಗಳ ಆರಾಧನೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಯಾವ ರಾಶಿಯವರು ಮಾಡಬೇಕು ಅನ್ನೋದನ್ನು ಅಷ್ಟೇ ತಿಳಿಸ್ತೀನಿ. ಕರ್ಕಾಟಕ ರಾಶಿಯವರು, ಸಿಂಹ ರಾಶಿಯವರು ಮತ್ತು ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿಯವರು ಮತ್ತು ಮೀನ ರಾಶಿ, ಮೇಷರಾಶಿ, ವೃಷಭ ರಾಶಿ ಇಷ್ಟು ರಾಶಿಯವರು ಮತ್ತು ಧನುರಾಶಿ ಇಷ್ಟು ರಾಶಿಯವರು. ಇನ್ನೊಮ್ಮೆ ಹೇಳ್ತೀನಿ. ಕರ್ಕಾಟಕ, ಸಿಂಹ, ತುಲಾ, ವೃಶ್ಚಿಕ, ಧನು, ಕುಂಭ, ಮೇಷ, ವೃಷಭ ಇಷ್ಟು ರಾಶಿಯವರಿಗೆ ಈ ಬಾರಿ ಗುರುಬಲ ಇಲ್ಲ. ಈ ವರ್ಷ ಗುರುಬಲ ಇಲ್ಲ. ಆದ್ದರಿಂದ ಅವರಿಗೆ ಅನೇಕ ಕಾರ್ಯಗಳಲ್ಲಿ ವಿಘ್ನ ಬರುತ್ತೆ. ಎಲ್ಲಿ ವಿಘ್ನ ಬರುತ್ತೆ? ಗುರುಗಳ ಅನುಗ್ರಹ ತಪ್ಪಿದಲ್ಲೇ ವಿಘ್ನ ಬರೋದು. ಗುರುಗಳ ಸ್ಮರಣೆ ಮಾಡಿದ ಕ್ಷಣ ವಿಘ್ನಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಆದ್ದರಿಂದಲೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ವಿಘ್ನಗಳು ಪರಿಹಾರ ಆಗುತ್ತೆ. ಯಾವಾಗ? ಆಪಾದ ಮೂಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತು. ಗುರುಗಳ ಸ್ಮರಣೆ ಮಾಡಿದಾಗ ಅದಕ್ಕೆ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಗುತ್ತೆ. ಆದ್ದರಿಂದ ಈ ರಾಶಿಯವರಿಗೆ ಯಾವುದೇ ಸಮಸ್ಯೆ ಬಂದರೆ ಗುರುಪೂರ್ಣಿಮೆ ದಿವಸ ಗುರುಗಳ ಸೇವೆಯನ್ನು ಮಾಡಿ. ಏನು ಮಾಡಬೇಕು? ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಗುರುಗಳನ್ನು ಮೊದಲು ಸ್ಮರಣೆ ಮಾಡಿ. ಈ ಜನ್ಮದಲ್ಲಿ ಯಾರು ಗುರುಗಳೋ, ನಿಮಗೆ ಯಾರು ವಿದ್ಯೆಯನ್ನು ಕೊಡ್ತಾ ಇದ್ದಾರೋ ಅವರಾಗಿರಬೇಕು, ಯಾರ್ಯಾರೋ ಅಲ್ಲ. ನಿಮಗೆ ವಿದ್ಯೆಯನ್ನು ಕೊಟ್ಟಿರಬೇಕು ಅಥವಾ ನಿಮಗೆ ಒಳ್ಳೆ ಮಾರ್ಗದರ್ಶನವನ್ನು ಮಾಡಿ ಅಧ್ಯಾತ್ಮದ ಪಯಣದ ಕಡೆ ಕಾರಣೀಭೂತರಾಗಿರಬೇಕು. ಅವರನ್ನು ಸ್ಮರಣೆ ಮಾಡಿ, ಅವರ ಹೃದಯವನ್ನು ಚಿಂತನೆ ಮಾಡಿ. ಅದರ ಒಳಗಡೆ ಗುರು ಸಾರ್ವಭೌಮರನ್ನು, ಗುರುರಾಯರನ್ನು ಸ್ಮರಣೆ ಮಾಡಿ. ಆಯಿತಾ? ಮೊದಲನೇ ಕ್ಷಣ ನಿಮ್ಮ ಈಗ ಇರುವಂತಹ ಗುರುಗಳು ಅವರು ಸ್ಮರಣೆ ಮಾಡಿದ್ದಾಯಿತು. ಈಗ ಒಳಗಡೆ ಪ್ರವೇಶ ಮಾಡಿದ್ದಾಯಿತು. ಈಗ ಮಂತ್ರಾಲಯ ಪ್ರಭುಗಳನ್ನು ಸ್ಮರಣೆ ಮಾಡಿ, ಅವರನ್ನು ಅಪಾದ ಮೂಳೆ ಪರ್ಯಂತ ಸ್ಮರಣೆ ಮಾಡಿ, ಅವರ ದಿವ್ಯ ಕೃಪಾ ಕಟಾಕ್ಷದ ಬೆಳಕು ನಿಮ್ಮ ದೇಹದ ಮೇಲೆ ಬೀಳ್ತಾ ಇದೆ ಅಂತ ಭಾವಿಸಿರಿ. ಮತ್ತೆ ಮುಂದೆ ಹೋಗಿ ಅವರ ಹೃದಯದಲ್ಲಿ ಮುಖ್ಯ ಪ್ರಾಣದೇವರು ರಾಮಧ್ಯಾನ ತತ್ಪರರಾಗಿದ್ದಾರೆ. ಅಲ್ಲ, ಮುಖ್ಯ ಪ್ರಾಣದೇವರಿಗಿಂತ ಮೊದಲು ಬೃಹಸ್ಪತ್ಯಾಚಾರ್ಯರನ್ನು ಚಿಂತಿಸಬೇಕು. ದೇವಲೋಕದಲ್ಲಿ ಇಂದ್ರಾದಿ ದೇವತೆಗಳಿಗೂ ಕೂಡ ಜ್ಞಾನೋಪದೇಶವನ್ನು ಮಾಡ್ತಾ ಇರುವಂತಹ, ಇಂದ್ರಾದಿ ದೇವತೆಗಳು ಬೇಡ, ಎಲ್ಲ ದೇವತೆಗಳಿಗೂ ಕೂಡ ಜ್ಞಾನೋಪದೇಶ. ಯಾಕೆಂದರೆ ಇಂದ್ರದೇವರು ಬೃಹಸ್ಪತ್ಯಾಚಾರ್ಯಗಿಂತ ಮೇಲೆ ಇರೋರು. ಆದ್ದರಿಂದ ಉಳಿದೆಲ್ಲ ದೇವತೆಗಳಿಗೂ ಜ್ಞಾನವನ್ನು ಉಪದೇಶ ಮಾಡ್ತಾ ಇರುವಂತಹ ಬೃಹಸ್ಪತ್ಯಾಚಾರ್ಯರನ್ನು ಸ್ಮರಣೆ ಮಾಡಬೇಕು. ಅವರ ಅನುಗ್ರಹವನ್ನು ಪಡೆದುಕೊಂಡು, ಜಾತಕದಲ್ಲಿ ಗುರುಬಲ ಇಲ್ಲ, ಆದ್ದರಿಂದ ನನಗೆ ಅನೇಕ ಸಮಸ್ಯೆಗಳು ಆಗ್ತಾ ಇದೆ, ನನ್ನ ಜಾತಕದಲ್ಲಿರುವಂತಹ ಗುರುದೋಷವನ್ನು ಪರಿಹರಿಸಿರಿ. ತಾವು ಯಾವ ರಾಶಿಗಳಿಗೆ ವಿಶೇಷವಾಗಿ ಅನುಗ್ರಹ ದೃಷ್ಟಿಯನ್ನು ಮಾಡ್ತಾ ಇದ್ದೀರೋ ಆ ದೃಷ್ಟಿಯನ್ನು ನನ್ನ ಮೇಲೂ ಕೂಡ ಹರಿಸಿರಿ. ನನ್ನ ಈ ಕೆಲಸ ನಿಂತು ಹೋಗಿದೆ, ಅದು ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹಿಸಿರಿ ಅಂತ ಬೃಹಸ್ಪತ್ಯಾಚಾರ್ಯರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ, ಅದಾದಮೇಲೆ ಅವರ ಹೃದಯದಲ್ಲಿ ಮುಖ್ಯ ಪ್ರಾಣದೇವರನ್ನು ಸ್ಮರಣೆ ಮಾಡಿ, ಅವರು ಹನುಮಂತ ದೇವರು ವಿಶೇಷ ರಾಮಧ್ಯಾನ ತತ್ಪರರಾಗಿದ್ದಾರೆ ಎಂಬುದಾಗಿ ಚಿಂತಿಸಿ, ಅವರ ಅನುಗ್ರಹವನ್ನು, ಅವರ ಕೃಪಾ ಕಟಾಕ್ಷದ ಬೆಳಕನ್ನು ಅನುಭವಿಸಬೇಕು. ಅವರ ಹೃದಯದಲ್ಲಿ ಮುಖ್ಯವಾಗಿ ನಾವು ವೇದವ್ಯಾಸ ದೇವರನ್ನು ಚಿಂತನೆ ಮಾಡಬೇಕು. ವೇದವ್ಯಾಸ ದೇವರು ಯೋಗ ಪಟ್ಟಿಕೆಯನ್ನು ಮಂಡಿಗೆ ಹಾಕಿಕೊಂಡು ಅವರು ಕುಳಿತಿದ್ದಾರೆ. ಹೀಗೆ ಎರಡು ತೊಡೆಗಳನ್ನು ಮೇಲೆ ಎತ್ತಿಕೊಂಡು ಜ್ಞಾನ ಮತ್ತು ಅಭಯ ಮುದ್ರೆಗಳನ್ನು ತೋರಿಸ್ತಾ ಒಂದು ಬದರಿ ವೃಕ್ಷದ ಕೆಳಗಡೆ ದೊಡ್ಡ ಬದರಿಯಲ್ಲಿ ಕುಳಿತಿದ್ದಾರೆ. ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲ ಮೊದಲಾದ ಋಷಿಗಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು, ಒಬ್ಬರಿಗೆ ವೇದ ಪಾಠ, ಮತ್ತೊಬ್ಬರಿಗೆ ಮಹಾಭಾರತ ಪಾಠ, ಮತ್ತೊಬ್ಬರಿಗೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಪಾಠ. ಹೀಗೆ ಒಂದೇ ರೂಪದಲ್ಲಿ ಅವಧಾನಿಗಳು ಅಂತ ನೀವು ಕೇಳಿರ್ತೀರಲ್ಲ, ಒಟ್ಟೊಟ್ಟಿಗೆ ಏಕಕಾಲದಲ್ಲಿ ಎಲ್ಲವನ್ನು ಮಾಡ್ತಿರ್ತಾರಲ್ಲ, ಹಾಗೆ ವೇದವ್ಯಾಸ ದೇವರು ನೂರಾರು ಋಷಿಮುನಿಗಳಿಗೆ ಏಕಕಾಲದಲ್ಲಿ ಅವರವರಿಗೆ ಬೇಕಾದ ವಿದ್ಯೆಯನ್ನು ಉಪದೇಶ ಮಾಡ್ತಿದ್ದಾರೆ ಅಂತ ಭಾವಿಸಿ, ಅಲ್ಲಿ ನಾವು ಮಂಡಿ ಊರಿ ಕೈಚಾಚಿ ವೇದವ್ಯಾಸ ದೇವರ ಬಳಿ ಪ್ರಾರ್ಥನೆ ಮಾಡುವ ಒಂದು ದೃಶ್ಯವನ್ನು ಚಿಂತಿಸಿರಿ. ಒಂದು ಕ್ಷಣದಲ್ಲಿ ವೇದವ್ಯಾಸ ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ, ಅವರ ಮಂದಹಾಸದ ಬೆಳಕು ನಮ್ಮ ಮೇಲೆ ಬಿದ್ದಿದೆ, ನಮ್ಮ ದೇಹದಲ್ಲಿರುವ ಅಜ್ಞಾನವೆಲ್ಲವೂ ಕೂಡ ಕರಗಿ ನೀರಾಗಿದೆ.
ನಾವು ಕೂಡ ಜ್ಞಾನ ಶರೀರಿಗಳಾಗಿದ್ದೇವೆ ಎಂಬುದಾಗಿ ಭಾವಿಸಿರಿ. ಅವರಿಗೆ ಅಲ್ಲಿಂದಲ್ಲೇ ಕಣ್ಣು ಮುಚ್ಚಿ ಹಾಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಅನಂತರ ನೀವು ಹಾಸಿಗೆಯಿಂದ ಎದ್ದು ಬನ್ನಿ. ಇಷ್ಟು ಹಾಸಿಗೆಯಲ್ಲೇ ಕೆಲಸವನ್ನು ಮಾಡಬೇಕು ಎದ್ದ ಕೂಡಲೇ. ಅದಾದ ಮೇಲೆ ನಾವು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡಬೇಕು. ಆ ಸೂರ್ಯೋದಯ ಕಾಲದಲ್ಲಿ ಗುರು ಸಂಸ್ಮರಣೆಯನ್ನು ಮಾಡಬೇಕು. ಅನಂತರ ಯಥಾಶಕ್ತಿ ಗುರು ನಮಸ್ಕಾರವನ್ನು ಆಚರಿಸಬೇಕು. ಬೃಹಸ್ಪತ್ಯಾಚಾರ್ಯರ ಕುರಿತಾಗಿ ದಾನ ಧರ್ಮವನ್ನು, ಕಡಲೆಬೇಳೆ ಮೊದಲಾದವುಗಳೆಲ್ಲವೂ ಕೂಡ ಅವರಿಗೆ ಇಷ್ಟವಾಗಿರುವಂಥದ್ದು, ಹಳದಿ ಇತ್ಯಾದಿ ಹಳದಿ ಪದಾರ್ಥಗಳು, ಅದನ್ನು ದಾನ ಮಾಡಬೇಕು. ಅಥವಾ ನೆನೆಯಿಟ್ಟು ಹಸುಗಳಿಗೆ ತಿನ್ನಿಸಬೇಕು. ಅಥವಾ ಅದನ್ನು ಅಭಿಮಂತ್ರಿಸಿ ನಾವು ಅದನ್ನು ಭಕ್ಷ್ಯ ಮಾಡಿ ಭೋಗಿಸಬೇಕು. ಹಾಗೆ ನಾವು ಗುರುಗಳ ಅನುಗ್ರಹಕ್ಕೋಸ್ಕರ ಕೆಲವು ಪ್ರಯತ್ನಗಳನ್ನು ಮಾಡಬೇಕು. ಗುರುರಾಯರ ಸೇವೆಯನ್ನು ಮಾಡಬೇಕು. ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕವನ್ನು ಒಂದಾದರೂ ಕೂಡ ಬರೆದು ಮುಗಿಸಬೇಕು. ರಾಯರ ಮಠಗಳಿಗೆ ತೆರಳಿ ಪ್ರದಕ್ಷಿಣೆ ನಮಸ್ಕಾರವನ್ನು ಆಚರಿಸಬೇಕು. ಯಾರು ಪ್ರತ್ಯಕ್ಷ ಗುರುಗಳು ಅವರ ಬಳಿ ಹೋಗಿ ಅವರಿಗೆ ಫಲತಾಂಬೂಲಗಳನ್ನು, ದಕ್ಷಿಣೆ ಮೊದಲಾದವುಗಳನ್ನು ಸಮರ್ಪಿಸಿ ಅವರಿಂದ ಅವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಹೀಗೆ ಗುರುಪೂರ್ಣಿಮೆಯನ್ನು ಆಚರಿಸಿದರೆ ಸರ್ವತೋ ರೀತಿಯಲ್ಲಿ, ಎಲ್ಲ ರೀತಿಯಲ್ಲೂ ಕೂಡ ಭದ್ರವಾಗುತ್ತೆ, ಶ್ರೇಯಸ್ಸಾಗುತ್ತೆ, ಮಂಗಳವಾಗುತ್ತೆ. ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುಬಲ ಇದ್ದವರಿಗೆ ಎಂಥ ಫಲ ಬರುತ್ತೋ ಅಂಥ ಫಲ ಪ್ರಾಪ್ತವಾಗುತ್ತೆ. ಆದ್ದರಿಂದ ಈ ರಾಶಿಯವರು ವಿಶೇಷವಾಗಿ ಗುರುಪೂರ್ಣಿಮೆಯನ್ನು ಶ್ರದ್ಧೆಯಿಂದ ಆಚರಿಸಿರಿ, ಉತ್ಸಾಹವನ್ನು ಹೊಂದಿರಿ. ಜೀವನದಲ್ಲಿ ನಿಮಗೋಸ್ಕರ ಹೊಸ ಮಾರ್ಗ ಅದು ತೆರೆದು ನಿಂತಿದೆ. ಗುರು ಕೃಪಾ ಕಟಾಕ್ಷದ ಬೆಳಕಿನಿಂದ ಅದು ಕಂಗೊಳಿಸ್ತಾ ಇದೆ. ಅಂತಹ ರಾಜವೀಥಿಯಲ್ಲಿ ನಿಮ್ಮ ಪಯಣ ನಿರ್ವಿಘ್ನವಾಗಿ ಮುಂದೆ ಸಾಗಲಿ. ಗುರುಪೂರ್ಣಿಮೆಯ ಈ ಒಂದು ಬದಲಾವಣೆಯ ದಿವಸ ಅದು ನಿಮ್ಮ ಪಾಲಿಗೆ ವರದಂತೆ ಆಗಮಿಸಲಿ ಎಂಬುದಾಗಿ ಈ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ಈ ವಿಷಯ ಹೇಳಿದರೂ ಕೂಡ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಇದನ್ನು ಆಚರಣೆ ಮಾಡಲೇಬೇಕು ಎಂಬುದಾಗಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಗುರುರಾಯರ ಸೇವೆಯನ್ನು ಆಚರಿಸುವವರು ಕಾಶಿ ಮಂತ್ರಮಂದಿರ ನಿರ್ಮಾಣ ಹಂತದ ಕೊನೆಯಲ್ಲಿದೆ ಮತ್ತು ಬೆಂಗಳೂರು ಕ್ಷೇತ್ರದಲ್ಲಿ ಶ್ರೀಕರ ನಾರಾಯಣ ಕ್ಷೇತ್ರ ಹಾಗೂ ಶ್ರೀ ರಾಘವೇಂದ್ರ ಮಂತ್ರಮಂದಿರ ಕೂಡ ನಿರ್ಮಾಣವಾಗುವುದಿದೆ. ನಿಮ್ಮ ಗುರುಪೂರ್ಣಿಮೆಯ ಒಂದು ಸೇವೆ, ಗುರುರಾಯರ ಸೇವೆ ಮಾಡುವ ಅಪೇಕ್ಷೆ ಇದ್ದಲ್ಲಿ ನೀವು ಶ್ರೀ ರಾಘವೇಂದ್ರ ಮಂತ್ರಮಂದಿರಕ್ಕೆ ನಿಮ್ಮ ಯಥಾಶಕ್ತಿ ಕಾಣಿಕೆಯನ್ನು ಕೂಡ ನೀವು ನೀಡಬಹುದು ಈ ಪರ್ವಕಾಲದಲ್ಲಿ ಎಂಬುದಾಗಿ ಹೇಳ್ತಾ, ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.